ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ರ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ಒಂದು ಮೊಟ್ಟೆ ಗೊಜ್ಜು ಮಾಡೋಣ ಅಂತ ಬಂದಿದ್ದೀನಿ. ಅದು ನನ್ನ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿಲ್ ಕಾಯಕ್ಕೆ ಇಟ್ಟಿದ್ದೀನಿ. ಆ ಆಯಿಲು ಅದು ಸ್ವಲ್ಪ ಬಿಸಿಯಾಗಿದೆ. ನೋಡಿ, ಇದು ಬೆಳ್ಳುಳ್ಳಿ ಒಂದು 3 ಗೆಂಡೆಯಷ್ಟು ಬಿಡಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋಣ. ಸ್ವಲ್ಪ ಆನಿಯನ್ನು, ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತು ಇದು ತೆಂಗಿನಕಾಯಿ ಸ್ವಲ್ಪನೇ ಸಾಕು, ತೆಂಗಿನಕಾಯಿ ಜಾಸ್ತಿ ಬೇಡ. ಸ್ವಲ್ಪ ಮೆಣಸು ಹಾಕ್ತೀನಿ ನೋಡಿ, ಒಂದು 5 ಲವಂಗ, 2 ಪೀಸು ಚಕ್ಕೆ. ಇದಕ್ಕೆ ಜಾಕಾಯಿ ಹಾಕ್ತಾಯಿಲ್ಲ, ಜಾಪತ್ರೆ ಮಾತ್ರ ಹಾಕ್ತಾಯಿದ್ದೀನಿ. ಒಂದೇ ಒಂದು ಸಣ್ಣದು ಏಲಕ್ಕಿ. ಈಗೇನು ಮಾಡೋಣ, ಫಸ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈರುಳ್ಳಿ ಇದೆಲ್ಲ ಫ್ರೈ ಆಗಿದೆ, ಸ್ವಲ್ಪ ಗಸಗಸೆ ಹಾಕೋತೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚಿರೋ ಒಂದು 3 ಟೊಮೊಟೊನ ಹಾಕ್ತಾಯಿದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರ ಜೊತೆಗೇ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಸ್ವಲ್ಪ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ. ನಾನು ಸಾಂಬಾರು ಪುಡಿ ಹಾಕ್ತಾಯಿಲ್ಲ, ಇದಕ್ಕೆ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ, ಸಾಕಿಷ್ಟು. ಇವಾಗ ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ. ಫ್ರೈ ಮಾಡಿಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದನ್ನು. ನೋಡಿ, ಎಲ್ಲ ಫ್ರೈ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಡೋಣ. ನೋಡಿ, ಮಸಾಲೆ ಎಲ್ಲ ತಣ್ಣಗಾಗಿದೆ. ಈಗ ಇದನ್ನು ರುಬ್ಕೊಬಂದ್ಬಿಡ್ತೀನಿ. ಮಸಾಲೆ ರುಬ್ಕೊಂಡಾಗಿದೆ ನೋಡಿ. ಆಲ್ರೆಡಿ ಸ್ಟವ್ ಹಚ್ಚಿ ಆಯಿಲ್ ಹಾಕಿ ಇಟ್ಟಿದ್ದೀನಿ. ಆಯಿಲ್ ಬಿಸಿಯಾಗಿದೆ. ಒಂದು ಅರ್ಧ ಈರುಳ್ಳಿ ಹಾಕೊಳ್ಳೋಣ. ಅದರ ಜೊತೆಗೇ ತೊಳೆದು ಕಟ್ ಮಾಡಿ ಸಣ್ಣಕ್ಕೆ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕೋತೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಥರ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಆದಷ್ಟು ಕ್ರಿಸ್ಪಿ ಆಗಿದೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಿಬಿಟ್ರೆ ಆಮೇಲೆ ಮಸಾಲೆ ಹಾಕೋಣ. ಮಸಾಲೆ ಏನು ಜಾಸ್ತಿ ಉರಿಬೇಕಾಗಿಲ್ಲ, ಯಾಕಂದರೆ ಮಸಾಲೆನ ಹುರಿದು ರುಬ್ಬಿದ್ದೀವಲ್ವ, ಅದಕ್ಕೆ ಫ್ರೈ ಮಾಡ್ಕೊಂಡು ರುಬ್ಬಿದ್ದೀವಲ್ವ, ಅದಕ್ಕೆ ಮೆಂತ್ಯ ಸೊಪ್ಪು ಮಾತ್ರ ಸ್ವಲ್ಪ ಫ್ರೈ ಆಗಲಿ. ಇದು ಚೆನ್ನಾಗಿ ಘಮ 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 ಅಂತ ಅಂತಿದೆ. ಇನ್ನು ಮೊಟ್ಟೆ ಸಾರಿನ ಹೆಂಗಾಗ್ಬೋದು ನೀವೇ ಯೋಚನೆ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಮೆಂತ್ಯ ಸೊಪ್ಪು ಫ್ರೈ ಆಯಿತು. ಈಗ ರುಬ್ಬಿರೋ ಮಸಾಲೆ ಹಾಕೊಂಬಿಡೋಣ. ಮಸಾಲೆ ಹಾಕೋತಾ ಇದ್ದೀನಿ. ಅದು ಮಸಾಲೆ ಇತ್ತಲ್ಲ, ಅದು ಸ್ವಲ್ಪ ನೀರು ತೊಳೆದು ಇಟ್ಕೊಂಡಿದ್ದೀನಿ. ಉಪ್ಪು ಹಾಕೊಳ್ಳೋಣ ಇವಾಗ. ಮೊಟ್ಟೆ ಸಾಂಬಾರಿಗೆ ಜಾಸ್ತಿ ಉಪ್ಪು ಬೇಡ. ಉಪ್ಪು ಹಾಕ್ಬಿಟ್ರೆ ಒಂಥರ ತಿನ್ನೋಕ್ಕಾಗಲ್ಲ ಅದು ಅಲ್ವಾ. ಇದು ಸ್ವಲ್ಪ ಒಂದು ಕುದೀಲಿ. ಇದು ನೋಡಿ, ಕುದೀತಾ ಇದೆ. ಮಸಾಲೆ ಫ್ರೈ ಮಾಡಿದ್ದೀವಲ್ವ, ಅದಕ್ಕೋಸ್ಕರ ಜಾಸ್ತಿ ಏನು ಇದು ಮಾಡೋದು ಬೇಕಾಗಿಲ್ಲ. ಈಗೇನು ಮಾಡ್ತೀನಿ ಅಂದರೆ, ನಾನು ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಆ ಕುದಿಯೋದೆಲ್ಲ ಸ್ವಲ್ಪ ಕಡಿಮೆ ಆಗಲಿ. ಅದು ನೋಡಿ, ಅದು ಕುದಿಯೋದೆಲ್ಲ ಕಡಿಮೆ ಆಗಿದೆ. ಯಾತಕ್ಕೋಸ್ಕರ ಅಂತ ಹೇಳ್ತೀನಿ, ಗೊತ್ತಾಗುತ್ತೆ ನಿಮಗೇನೆ ಮುಂದಕ್ಕೆ. ನೋಡಿ, ಮೊಟ್ಟೆ ಇದು ಒಂದೇ ಜಾಗದಲ್ಲಿ ನಿಧಾನಕ್ಕೆ ಬಿಡಿ ಇದನ್ನು, ಮೊಟ್ಟೆನ. ಅದಕ್ಕೆ ಸ್ಟವ್ ಆಫ್ ಮಾಡಬೇಕು ಅಂತ ಹೇಳಿದ್ದು ನಾನು. ಮತ್ತು ಇನ್ನೊಂದು ಬಿಡೋಣ. ಇನ್ನೊಂದು ಬಿಡ್ತಾಯಿದ್ದೀನಿ, ಅದನ್ನು ಹಂಗೆ ನಿಧಾನಕ್ಕೆ ಬಿಡೋಣ. ಕಲಿಸ್ಕೋಬಾರ್ದು ಅದು. 3ನೇ ಮೊಟ್ಟೆ ಬಿಡ್ತಾಯಿದ್ದೀನಿ. ಇನ್ನೊಂದು ಮೊಟ್ಟೆ ಬಿಟ್ಕೊಳ್ಳೋಣ. ಈಗ ಇನ್ನೊಂದು ಬಿಡೋಣ. ಈಗ ಇಲ್ಲಿ ನೋಡಿ, 6ನೇ ಮೊಟ್ಟೆ ಬಿಡ್ತಾಯಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ, ಒಂದು 2 ನಿಮಿಷ ಹಂಗೆ ಮುಚ್ಚಿಬಿಡ್ಬೇಕು. ಬಿಸಿಗೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಅದೊಂದು 2 ನಿಮಿಷ ಕಳೀಲಿ, ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ನೋಡಿ, ಒಂದು 5 ನಿಮಿಷ ಆಗಿದೆ. ಇವಾಗ ಸ್ಟವ್ ಹಚ್ಕೊಳ್ಳೋಣ ನಾವು. ಅದು ತಿರ್ಗಿಸೋದು ಬೇಡ. ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಕಡಿಮೆ ಉರಿನಲ್ಲೇ ಬೇಯಕ್ಕೆ ಇಡೋಣ. ತಿರ್ಗಿಸಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಒಡೆದೋಗುತ್ತೆ, ಕಲಿಸ್ಕೊಂಬಿಡುತ್ತೆ. ಅದಕ್ಕೆ ಅದು ಸ್ವಲ್ಪ ಕಡಿಮೆ ಉರಿನಲ್ಲೇ ಇಟ್ಟು ಸ್ವಲ್ಪ ಹೊತ್ತು ಬೇಯಲಿ ಅದು. ಬನ್ನಿ ನೋಡೋಣ ಯಾವ ಥರ ಆಗಿದೆ ಅಂತ. ನೋಡಿ, ಮೊಟ್ಟೆ ಎಲ್ಲ ಆಲ್ರೆಡಿ ಮೇಲೆ ಬಂದಿದೆ. ಕಲಿಸ್ಕೊಂಡಿಲ್ಲ ನೋಡಿ ಮೊಟ್ಟೆಗಳು. ನೋಡಿ ಯಾವ ಥರ ಇದೆ ಮೊಟ್ಟೆ ಅಂತ ಅಂದ್ಬಿಟ್ಟು. ಕಲಿಸ್ಕೊಂಡಿಲ್ಲ ನೋಡಿ. ಅದಕ್ಕೇ ಸ್ಟವ್ ಆಫ್ ಮಾಡಿ ನಿಧಾನಕ್ಕೆ ಬಿಟ್ಟರೆ ನೋಡಿ, ಈ ಥರ ಒಂದು ಮೊಟ್ಟೆನೂ ಕಲಿಸ್ಕೊಳ್ಳಲ್ಲ. ನೀಟಾಗಿ ಒಂದೊಂದು ಮೊಟ್ಟೆ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಈಗ ಇದಕ್ಕೆ.
ಇವಾಗ ಉರಿ ಸ್ವಲ್ಪ ಜಾಸ್ತಿ ಮಾಡೋಣ ಸ್ಟವ್ ಒಂದು, ಯಾಕಂದರೆ ಅದು ಬೇಯಬೇಕಲ್ಲ ಅದಕ್ಕೆ. ಮೊಟ್ಟೆ ಸಾರು ಆಗೋಷ್ಟರಲ್ಲಿ ಮುದ್ದೆ ರೆಡಿ ಮಾಡ್ಕೊಂಡಿದ್ದೀನಿ, ಮುದ್ದೆ ಕಟ್ಕೊಂಬಿಡ್ತೀನಿ. ಮೊಟ್ಟೆ ಸಾಂಬಾರು ರೆಡಿ ಆಯಿತು ನೋಡಿ. ಮೊಟ್ಟೆ ಸಾಂಬಾರು ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ. ಯಾರ್ಯಾರಿಗೆ ನೋಡಿದ್ರೆ ಬಾಯಿ ನೀರು ಬರ್ತದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಸೂಪರ್ ಆದಂಥ ಮೊಟ್ಟೆ ಸಾಂಬಾರು ರೆಡಿ.